ಸೈಲೆಂಟ್ ಮಾಡಿ ಅಥಣಿ ಕ್ಷೇತ್ರ ಅಖಂಡ ತಾಲೂಕು ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸ್ತಾ ಇದ್ದೆ. ತಾಲೂಕು ವಿಂಗಡಣೆ ಆದಮೇಲೆ ಜಿಲ್ಲೆಯಲ್ಲಿ 15 ತಾಲೂಕುಗಳಾಯಿತು. ಅದೇ ಪ್ರಕಾರ ಅಥಣಿಯಲ್ಲಿ ಕಾಗವಾಡ ಮತ್ತು ಅಥಣಿ 2 ಕ್ಷೇತ್ರ ಆಯಿತು. 1995ರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜು ಕಾಗೆ ಅವರು ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ, ವ್ಯಾಪಾರ ಉದ್ಯೋಗ ಮಾಡ್ತಾಯಿದ್ರು. ಅವತ್ತಿನ ದಿವಸ ನನ್ನನ್ನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಸಿಂಹಪಾಲವನ್ನು ರಾಜು ಕಾಗೆ ಅವರು ಪಡ್ಕೊಂಡಿದ್ದರು. ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿ ಬಂದಿರೋದ್ರಿಂದ ಅವನ ಋಣವನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂಥೇಳಿ ನಾವು ಕರಿತಾ ಇದ್ದೇವೆ. ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಅಂಥೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜು ಕಾಗೆ ಅವರು ನಾವು ಇವತ್ತು ಸುಮಾರು 155 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ, ಅಧ್ಯಕ್ಷರ, ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳ ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ, ನೀವೇ ಸ್ಪರ್ಧೆ ಮಾಡಬೇಕು ಅಂಥೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದದಿಂದ ಮತ್ತು ಮಾತಪಸ್ವಿ ಶಿವಯೋಗಿಗಳ ಒಂದು ಆಶೀರ್ವಾದ ಪಡ್ಕೊಂಡು ನಾವಿಬ್ಬರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಬಹಳ ದಶಕಗಳಿಂದ ತಾವು ಏನಂತಂದರೆ DCC ಬ್ಯಾಂಕನ್ನು ಪ್ರವೇಶ ಮಾಡಿ ಕೆಲಸ ಮಾಡ್ತಾ ಬಂದಿದ್ದೀರಿ. ನೀವು ಅತ್ಯಂತ ಬುದ್ಧಿವಂತರು ನಮ್ಗಿಂತಲೂ ಮಾಧ್ಯಮದ. ಈ 2 ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ ಆದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸುತ್ತೆ. ಸರ್, ಈಗ ಇವತ್ತು ಗೆಲುವಿನ ಪರೇಡ್ ಮಾಡಿದ್ರಂತ ಎಲ್ಲ 120 ಜನ
ರಾಜು ಕಾಯ್ಗೇನ್ ಕ್ಷೇತ್ರದಲ್ಲಿ 24 ಮತದಾರರು, 20 ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ, ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚಿಸಿ ಬಂದಿದೆ. ಅಥಣಿ ಕ್ಷೇತ್ರದಲ್ಲಿ 125 ಮತದಾರರು, 125 ಮತದಾರರಲ್ಲಿ 122 ಜನ ನಮ್ಮ ಜೊತೆಗೆ ಫಿಸಿಕಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ. ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ, ಬಂದಮೇಲೆ ನಿಮ್ಮದು ಆಶೀರ್ವಾದ ಮಾಡಿದೆ ಅಂತ ಹೇಳಿದಾಗ, ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು, ಅವನಿಗೆ ಶಕ್ತಿ ತುಂಬಬೇಕು, ಅವನಿಗೆ ಧೈರ್ಯ ತುಂಬಬೇಕು. ನಾವು ಹಿಂದೂ ಅದೀವಿ, ಈಗೂ ಅದೀವಿ, ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ಇವತ್ತೊಂದು ಸ್ವಲ್ಪ ಊಟಕ್ಕೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಊಟ ಮಾಡಿಸ್ತೀವಿ. ಆ ಮಾತು ಬೇರೆ. ಹೇಳೋ ಪ್ರಕಾರ ಅಥಣಿ ಮತ್ತು ಕಾಗವಾಡ ರಿಸಲ್ಟ್ ಗೊತ್ತಾಯ್ತು. ಸೊ ಇನ್ನು ಅದ್ರ ನಂತರ ಬೇರೆ ಕ್ಷೇತ್ರದಲ್ಲಿ ಕೂಡ ಏನು ಚುನಾವಣೆ ನಡೀತಾವ, ಅಲ್ಲಿ ಕೂಡ ಭಾಗವಹಿಸ್ತಾರ ಅಂತ ಈಗ ಹಣ ಇದು ಇವತ್ತು ನಾನು ಮತ್ತು ಲಕ್ಷ್ಮಣ ಸವದಿಯವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ, ಅವರು ಅಥಣಿಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ನಾನು ಪಂಚಾಯತಿ ಸದಸ್ಯ, ಮೊದಲು ಪಂಚಾಯತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಆದರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು. ಯಾಕೆ ನಾವು ಬಂದಿರಕ್ಕಿಲ್ಲ ಅಂದರೆ 30 ವಯಸ್ಸಿನ ತಾಲೂಕಾ ಒಂದೇ ಇರೋದ್ರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ ಸವದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ದೀವಿ. ಅದು ನಾವು ಹೋಗಬೇಕು ಅನ್ನೋವಂಥ ಪ್ರಶ್ನೆನೇ ಆ ಸಂದರ್ಭದಲ್ಲಿ ಉದ್ಭವ ಆಗಿರಕ್ಕಿಲ್ಲ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದರಿಂದ ನಾನು ನಿಲ್ಲೂ ಪ್ರಶ್ನೆನೇ ಬಂದಿರಕ್ಕಿಲ್ಲ. ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದ್ರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ, ನಿಪ್ಪಾಣಿ, ಮೂಡಲಗಿ, ಯರಗಟ್ಟಿ, ಕಿತ್ತೂರು ಇವು ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸ್ಕೊಡ್ಬೇಕು ಅಂತ ಸರ್ಕಾರ ನೋಟಿಫಿಕೇಶನ್ದಿಂದ ನನಗೆ ಒಂದು ಅವಕಾಶ ಸಿಕ್ಕೋದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯವನ್ನು ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾಯಿದ್ದೇನೆ. ಇವತ್ತು ಎಲ್ಲರ ಆಶೀರ್ವಾದ, ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೇವೆ. ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಇನ್ನು ಈಗ ತಾನೇ ಲಕ್ಷ್ಮಣ ಸವದಿಯವರು ಹೇಳ್ತಾರೆ ವಿಡ್ರಾಲ್ ಆಗೋ ಮಟ್ಟ ಏನು ಮಾತಾಡಲಿಕ್ಕೆ ಬರಲ್ಲ. ಅಲ್ಲಿ ವಿಡ್ರಾಲ್ ಆದ ನಂತರ ಮುಂದಿನ ಚಿತ್ರಣವನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ಈಗ ಉಮೇಶ್ ಕತ್ತಿ ಅವರು ನೀವು ಭಾಳ ದೋಸ್ತಿ ಚಲೋ ಐತೆ ಸರ್ ನಿಮ್ದು. ಅವ್ರು ತಮ್ಮ ಕೂಡ ಈಗ ಇಲೆಕ್ಷನ್ ನಿಂತಿದ್ದಾರೆ ರಮೇಶ್ ಕತ್ತಿ ಅವರು. ಈ ಸಾಹೇಬ್ರು ಹೇಳಿದಂಗೆ ನಮ್ಮ ಗುಂಪು ಇದೆ, ಕರ್ಕೋತೀರಾ ಅಂತ ನಿಮ್ಮ ರಮೇಶ್ ಕತ್ತಿ ನೋಡ್ರಿ, ಇಲ್ಲಿ ಪ್ರಶ್ನೆ ಗುಂಪಾಗಾರಿಗೆ ಬರೋದಲ್ಲ. ನಾವು ಯಾವ ಗುಂಪದಾಗೂ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಸಹೋದರರು ಹೇಳಿದ್ರು. ನಾವು ಎಲ್ಲಿ ಯಾರಿಗೂ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಆ ಪರವಾಗಿ ಮೊದಲೇ ನಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಹಂಗೆ ಹೋಗ್ತೀವಿ. ನೋಡೋಣ, ಕಾಲ ಸಮಯ ನೋಡ್ರಿ. ಇವತ್ತು ನಾವು ಏನೂ ಹೇಳೋಕ್ಕಾಗೋದಿಲ್ಲ. ಇವತ್ತಿದ್ದ ದಿವಸ ನಾಳೆ ಇರಲ್ಲ. ರಾಜಕಾರಣ ಇದು. ರಾಜಕಾರಣದಲ್ಲಿ ಯಾರು ಯಾವಾಗ ಮಿತ್ರರಾಗ್ತಾರೋ, ಯಾವಾಗ ಯಾರು ವೈರಿಗಳಾಗ್ತಾರೋ ಹೇಳಕ್ಕೆ ಬರೋದಿಲ್ಲ. ಯಾವಾಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ದಿವಸ ನಾವು ಏನೂ ಹೇಳಕ್ಕೆ ಬರೋಲ್ಲ. ನಮ್ಮ ಪತ್ರ ಸಲ್ಲಿಸಿದ್ದೀವಿ, ಕಾದು ನೋಡೋಣ. ಥ್ಯಾಂಕ್ ಯು. ಅಂತ ಕೇಳ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಪದೇ ಪದೇ ಸಿಎಂ ಬದಲಾವಣೆ ಚರ್ಚೆ ಆಗ್ತಿದೆ. ಆ ರೀತಿ ಏನಾದರೂ ಆಗತ್ತಾ ಸರ್? ನವೆಂಬರ್ ಕ್ರಾಂತಿ ಏನಾದರೂ ಐತಾ? ಇದನ್ನು ನೀವು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯ